ಸಾತನೂರು ಗ್ರಾಮ ಪಂಚಾಯಿತಿ 2025-26ರ ಮೊದಲ ಸುತ್ತಿನ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಮನಮುಟ್ಟುವಂತೆ ತಿಳಿಸಿದ್ರು ಡಿಎಸ್ಎಸ್ ಅಧ್ಯಕ್ಷರಾದ ಸತೀಶ್ ರವರು. ನಮ್ಮ ಹಕ್ಕುಗಳಾದ ಮೂಲಭೂತ ಸೌಕರ್ಯಗಳಾದ ಒಳಚರಂಡಿ ನೀರು, ಕೃಷಿ ಮತ್ತು ತೋಟಗಾರಿಕೆ ಹಾಗೂ ಬಾಲ್ಯ ವಿವಾಹ ಮುಂತಾದ ಸೌಕರ್ಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ ಡಿಎಸ್ಎಸ್ ಅಧ್ಯಕ್ಷರಾದ ಸತೀಶ್ ರವರು ಪಂಚಾಯಿತಿಗೆ ಸಂಬಂಧಪಟ್ಟ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಡೆ ಗಮನ ಹರಿಸಿಲ್ಲವೆಂದರೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಎಸ್ಸಿಪಿ ಹಣವನ್ನು ಸಮರ್ಪಕವಾಗಿ ಬಳಸಿಲ್ಲ ಅಂತ ಈ ಒಂದು ಸಾತನೂರು ಗ್ರಾಮ ಪಂಚಾಯಿತಿಯಲ್ಲಿ ಬಹಳ ದೊಡ್ಡ ಮಟ್ಟದ ಕಂಪ್ಲೇಂಟ್ ಇದೆ. ಇದನ್ನೇನಾದರೂ ಮಾಡದೇ ಇರೋ ಪಕ್ಷದಲ್ಲಿ ಈ ಒಂದು ಪಂಚಾಯಿತಿ ಮೇಲೆ ಲೋಕಾಯುಕ್ತ ದಾಳಿ ನಾವೇ ಕಂಪ್ಲೇಂಟ್ ಮಾಡ್ತೀವಿ, ಲೋಕಾಯುಕ್ತಕ್ಕೆ ನಾವು ಮೆಸೇಜನ್ನು ಕೊಡ್ತೀವಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸತೀಶ್ ಕುಮಾರ್. ಮತ್ತು ಕುಡಿಯೋ ನೀರಿನ ಅವಕಾಶ ಮಾಡಿಕೊಟ್ಟಿದ್ದೀರಿ ಪಂಚಾಯಿತಿಯಿಂದ, ಇನ್ನೊಂದು ಸ್ವಲ್ಪ ಅವಕಾಶ ಹೆಚ್ಚಾಗಿ ನೀರು ಮಾಡಿಕೊಡಿ. ಸೊ ಯಾರ್ಯಾರು ಅದರದ್ದು ದುರ್ಬಳಕೆ ಮಾಡ್ತಾ ಇದ್ದಾರೆ ಅವರುಗಳಿಗೆ ಅದಕ್ಕೆ ಅವಕಾಶ ಕೊಡಬೇಡಿ. ಬರೀ ನಾವೊಬ್ಬರೇ ಅದನ್ನು ಮಾಡೋಕ್ಕಾಗೋದಿಲ್ಲ, ನಿಮ್ಮ ಕಡೆಯಿಂದ ಡಿಪಾರ್ಟ್ಮೆಂಟಿಂದನೂ ಬಂದ್ರೇ ಅವೆಲ್ಲ ಮಾಡೋಕ್ಕಾಗೋದು. ಇಷ್ಟೇ ನಮ್ಮ ಕೋರಿಕೆಗಳು. ನೀರಿಗೆ ಅವಕಾಶ ಕೊಡಿ, ರಸ್ತೆಗೆ ಅವಕಾಶ ಕೊಡಿ. ಉಳಿದಿದ್ದು ನಮ್ಮ ಕಡೆಯಿಂದ ಆದಷ್ಟು ನಾವು ಮಾಡ್ಕೊತಿದ್ದೀವಿ. ಬೀದಿ ದೀಪ ಕೇಳಿದ್ವಿ, ನಾವು ಕಳೆದ ಬಾರಿನೂ ಕೇಳಿದ್ವಿ. ಲಿಸ್ಟಲ್ಲಿ ನಾವು ಹಾಕಿದ್ದೀವಿ ನಮ್ಮ ಕೋರಿಕೆಗಳೇನೇನಿದೆ ಅಂತ. ಪಾರ್ಕ್ ಇದೆ, ಡೆವಲಪ್ ಮಾಡಿಕೊಡಿ. ಸೀವೇಜ್ಗೆ ಇದು ಏನಾದರೂ ಸಾಧ್ಯ ಆದರೆ ಮಾಡಿಕೊಳ್ಳಿ ಅಂತ. ಎಷ್ಟು ನಮ್ಮ ಪಟ್ಟಿಗೆ ಆಗಿದ್ದು ನಾವೆಲ್ಲ ಮಾಡ್ಕೊತಿದ್ದೀವಿ. ಇದು ನಮ್ಮ ಮಿತಿ ಮೀರಿದ್ದು, ನಮ್ಮ ಕೈಲಿ ಆಗದೇ ಇರೋವಂಥದ್ದು ರಸ್ತೆ ಮತ್ತು ನೀರಿದ್ದು. ಇದೆರಡನ್ನ ಸೇರಿಕೊಳ್ಳಿ. ನಾವು ಇದೇ ಊರಿನವರೇ, ಕಳೆದ ಬಾರಿನೂ ಕೊಟ್ಟಿದ್ದೀವಿ. ಒಂದೇ ಒಂದು ನಮ್ಮ ಲೇಔಟ್ಗೆ ಅದರಲ್ಲಿ ಎಂಟ್ರಿ ಕೂಡ ಇಲ್ಲ. ಒಂದು 60 ಮನೆ ಮೇಲೆ ಇದ್ದೀವಿ ನಾವು. ಸೊ ನಮ್ಮನ್ನು ಮನವಿನ ಪರಿಗಣಿಸಿ ನಾವು ಲಿಖಿತವಾಗಿ ನಾವೆಲ್ಲ ಮನವಿಯನ್ನು ಕೊಟ್ಟಿದ್ದೀವಿ ಆಗಲೇ. ಥ್ಯಾಂಕ್ ಯು. ಮನವಿ ಯಾರು ಕೈಲಿ ಕೊಟ್ಟಿದ್ದೀರಾ ಸರ್? ಅಧ್ಯಕ್ಷರು, ಮೇಡಮ್ನವರು ಎಲ್ಲ ಇದ್ದಾರೆ. ಓಕೆ, ಆಯಿತು, ಧನ್ಯವಾದ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಈಗ ಅನೇಕ ಪ್ರಾಬ್ಲಮ್ಸ್ ಇದ್ದಾವೆ. ಇವರು ಏನು ಮಾಡ್ತಾರೆ, ಸಾತನೂರು ಪಂಚಾಯಿತಿ ವತಿಯಿಂದ ಏನೋ ಒಂದು ಬೊಕ್ಕೆ ತರ್ತಾರೆ, ಕೊಡ್ತಾರೆ, ಅವ್ರ ಮನಸ್ಸು ಸಂತೋಷವನ್ನು ಪಡಿಸ್ತಾರೆ, ಮುಗೀತು. ಸಾರ್ವಜನಿಕ ಅಹವಾಲನ್ನು ತಗೋಬೇಕು. ತಗೊಂಡ ಪಕ್ಷದಲ್ಲಿ ನನಗೆ ಆದಂಥ 4-5 ಅಕ್ಲಾಜ್ಮೆಂಟ್ ಕೊಟ್ಟಿದ್ದಾರೆ, ಇದುವರೆಗೂ ಪರಿಪೂರ್ಣ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾತಾಡೋಣ. ಇಲ್ಲಿ ಏನಾಗಿದೆ, ಸಾತನೂರು ಕಾಲೋನಿಯಲ್ಲಿ ಯಾರ ಮನೆಯದು, ಮುಂಡಾಜಪ್ಪನವ್ರ ಮನೆ ಹತ್ರ ನಾನೊಂದು ಫೋಟೋ ಎಲ್ಲ ತೆಗೆದು ತಮ್ಗಳಿಗೆ ಮನವಿ ಮುಖಾಂತರ ಕೊಡ್ತಾ ಇದ್ದೀನಿ. ತಾವಿದನ್ನ ಪರಿಗಣಿಸಿ. ಯಾಕೆ ನಿಮಗೆ ಕಣ್ಣು ಕಾಣಲಿಲ್ವಾ? ಯಾಕೆ ನಿಮ್ಗೆ ಈ ಪ್ರಾಬ್ಲಮ್ ಇದುವರೆಗೂ ತಮ್ಗೆ ಗಮನಕ್ಕೆ ಬಂದಿಲ್ವಾ? ಸದಸ್ಯರಿರ್ಬೋದು, ಆಮೇಲೆ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಯಾರೂ ಸಹ ಯಾರಿಗೂ ಇದ್ರ ಬಗ್ಗೆ ಗಮನ ಬಂದಿಲ್ವಾ? ಏನು ನಿಮ್ಮ ನಿಲುವೇನು? ಅಹವಾಲನ್ನ ನಾವು ಸ್ವೀಕರಿಸಿದಾದ ನಂತರ ನಾನೇ ಮಾತಾಡ್ತೀನಿ. ದಯಮಾಡಿ ಏನು ಅಹವಾಲು ಕೊಟ್ಟಿದ್ದೀರಾ ಅದನ್ನು ಕೊಟ್ಟಂತ ನಂತರ ನಾನೇ ಮಾತಾಡಿ ಅದಕ್ಕೆ ಏನು ವಿವರಣೆ ಕೊಡಬೇಕು ನಾನು ಕೊಡ್ತೀನಿ. ದಯಮಾಡಿ ನೀವು ಅಹವಾಲು ಕೊಡಿ, ಏನಾದರೂ ತೊಂದರೆ ಇದ್ದರೆ ಹೇಳ್ಕೊಳ್ಳಿ, ರೆಕಾರ್ಡ್ ಮಾಡ್ತೀವಿ. 100% ಅನೇಕ ಸಮಸ್ಯೆಗಳಿದೆ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥ ನನ್ನ ಜನ ಅಲ್ಲಿ ಸೊಳ್ಳೆ ನೀರಿನಿಂದ ಸಾಯ್ತಾ ಇದ್ದಾರೆ. ಈ ಪ್ರಾಬ್ಲಮ್ಸ್ ಎಷ್ಟು ದಿನ ಆಗಿದೆ ಬಂದು, ಈ ಪ್ರಾಬ್ಲಮ್ಸ್ ಎಷ್ಟು ದಿನ ಇಂದ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಅವ್ರು ತಿಳಿಸ್ತಾ ಇದ್ದಾರೆ. ಪಾಪ ಅವ್ರು ಮುನಿಯಪ್ಪ ಅವ್ರ ಮನೆ ಹತ್ರ ಒಂದು ದಾರಿ ಇಲ್ಲ. ಆ ದಾರಿನ ಸುಮಾರು 2 ಸರಿ ಹುಡುಗರು ಕೊಟ್ಟಿರ್ತಾರೆ. ಅದನ್ನು ಗಮನಕ್ಕೆ ತಗೊಳ್ಳುವಂಥವ್ರು ತಾವೆಂಥ ಅಧಿಕಾರಿ ವೃಂದದವ್ರು ಇರ್ಬೋದು, ಈ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕೆ ಅಲ್ಲಿ ಯಾಕೆ ಸ್ಥಳ ಪರಿಶೀಲನೆ ಮಾಡಬಾರ್ದಾ? ಎಷ್ಟು ಸರಿ ಕೊಡ್ಬೇಕು ತಮಗೆ? ಈ ಹಿಂದೆ ಯಾವಾಗಲಾದ್ರೂ ಕೊಟ್ಟಿದ್ರಾ? 100% ಕೊಟ್ಟಿದ್ವಿ. 2 ಸರಿ ಕೊಟ್ಟಿದ್ವಿ. ತಮ್ಗೆ ಅಕ್ಲಾಜ್ಮೆಂಟು ಕೊಡ್ತೀವಿ. ಕೊಟ್ಟಿದ್ರೆ ಒಂದು ಅಕ್ಲಾಜ್ಮೆಂಟ್ 100% ಕೊಟ್ಟಿದ್ವಿ. ನಾವು ಸುಳ್ಳು ಹೇಳೋದಿಲ್ಲ, ನಾವು ಉದ್ದೇಶಪೂರ್ವಕವಾಗಿ ಮಾತಾಡ್ತಿಲ್ಲ. ದಯಮಾಡಿ ನಮ್ಮ ಮಾತನ್ನು ಕೇಳಿಸ್ಕೊಬೇಕು. ನೀವು ಅಹವಾಲು ಕೊಟ್ಟಿದ್ರೆ ಹಿಂದೆ ಅಕ್ಲಾಜ್ಮೆಂಟ್ ಕೊಟ್ಟಿರ್ತಾರೆ ಅಂತ 2 ಸಾರಿ ಹೇಳಪ್ಪ ಕೊಟ್ಟಿದ್ದೀರಾ? 2 ಸಾರಿ ಕೊಟ್ಟಿದ್ವಿ. ಅದು ಅಕ್ಲಾಜ್ಮೆಂಟ್ ಇದೆ ಕೊಡಿ. ದಯಮಾಡಿ ನಾನು ಸಾಮಾನ್ಯ ಸಭೆಯಲ್ಲಿ ನಿಂತು ನಾನೇ ಖುದ್ದಾಗಿ ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಮಾಡಿಕೊಡ್ತೀನಿ. ಯಾಕೆ ಈಗ ಇಷ್ಟು ಡಿಲೇ ಯಾಕೆ ಅಂತ ನನ್ನ ವಾದ. ಈಗ ಅಹವಾಲು ನೀವೇನಾದ್ರೂ ಹಿಂದೆ ಕೊಟ್ಟಿದ್ರೆ ಅದನ್ನ ಅಕ್ಲಾಜ್ಮೆಂಟ್ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ದಯಮಾಡಿ ಇದ್ರೆ ಇವತ್ತು ತಗೊಂಡ್ಬರ್ಬೋದಾಗಿತ್ತಲ್ವಾ ನೀವು? ಅಲ್ಲಿ ಸ್ಥಳೀಯ ಸದಸ್ಯರು ಇರ್ತಾರೆ, ಆ ಸ್ಥಳೀಯ ಸದಸ್ಯಕ್ಕೂ ಸಹ ಗಮನಕ್ಕೆ ತರಬೇಕು ನೀವು. ಈಗ ನಮ್ಮ ವಾರ್ಡ್ ನಂಬರ್ ಬಾಲಾಜಿ 2 ಬಂದು ಅಹವಾಲು ಹೇಳಿದ್ದಾರೆ, ಅದನ್ನ ನಾವು ಸ್ವೀಕರಿಸ್ತೀವಿ. ಹಂತವಾಗಿ ನಾವು ಬಗೆಹರಿಸ್ಕೊಂಡು ಹೋಗ್ತೀವಿ. ಇವತ್ತು ಯಾವ್ದೋ ಒಂದೇ ಸರಿ ನಾವು ಮಾಡ್ಲಿಕ್ಕೆ ಆಗಲ್ಲ. ದಯವಿಟ್ಟು ಈ ಮನವಿಗೆ ಅತ್ಯಂತ ಗಂಭೀರ ಮತ್ತು ಸೂಕ್ಷ್ಮ ಎಂದು ಪರಿಗಣಿಸಬೇಕು. ನಾನು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಬಗೆಹರಿಸ್ಕೊಡಕ್ಕ ಶ್ರಮ ಪಡ್ತೀವಿ. ಬಂಧುಗಳೇ, ತಾವೆಲ್ಲ ಸೇರಿರೋದು ನನಗೆ ಬಹಳ ಖುಷಿ ಆಗ್ತಾ ಇದೆ. ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಸನ್ನ ನಮ್ಮ ಪಂಚಾಯತಿಗೆ ತನ್ನಿ.
ನಿಮಗೆ ಅಲ್ಲೇ ನಿಮಗೆ ಪ್ರಾಬ್ಲಮ್ಸ್ಗೆ ಎಲ್ಲ ಒಂದು ಪರಿಹಾರ ಸಿಗ್ತದೆ. ನೀವು ಯಾಕೆ ಬರೋದಿಲ್ಲ? ನಾನು ನಿಮ್ಮನ್ನು ಭಾಳ ಬೇಜಾರಾಗುತ್ತೆ ನಿಮ್ಮನ್ನು ನೋಡಿದರೆ. ಪ್ರತಿಯೊಂದು ವಿಚಾರನೂ ಬನ್ನಿ, ನಮ್ಮದೇ ಆದಂಥ ನಾವು ಈ ಪಂಚಾಯತ್ ಇರೋದೇ ಇವರೆಲ್ಲ ನಮ್ಮ ಸರ್ವೆಂಟ್ಸ್, ಪಬ್ಲಿಕ್ ಸರ್ವೆಂಟ್ಸು, ನಮ್ಮ ಸದಸ್ಯರು ಇರ್ಬೋದು, ಈ ಅಧಿಕಾರಿ ವೃಂದದವ್ರು ಇರ್ಬೋದು. ನಿಮ್ದು ಏನೇ ಪ್ರಾಬ್ಲಮ್ಸ್ ಇದ್ರು ದಯಮಾಡಿ ಅಲ್ಲೋಗಿ ತಿಳಿಸಿ, ನಿಮ್ಮ ಪ್ರಾಬ್ಲಮ್ಗೆ ಒಂದು ಸಜೆಷನ್ ತಗೊಳ್ಳಿ. ಇಷ್ಟು ಹೇಳ್ತಾ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಒಂದು ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾಮಗಾರಿಗಳನ್ನು ಅವರವ್ರ ಸಮುದಾಯದಲ್ಲಿರ್ತಕ್ಕಂಥ ಕಾಮಗಾರಿಗಳನ್ನ ಅವ್ರಿಗೆ ಕೊಡದೇ ಇದ್ದ ಪಕ್ಷದಲ್ಲಿ ನಾವು ನೇರವಾಗಿ PDO ಅಥವಾ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ. ಈ ಒಂದು ಕೆಲಸಗಳನ್ನು ಮತ್ತೊಂದು ಚರಂಡಿ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿರೋದಿಲ್ಲ ಸಾಪ್ನೂರು ಕಾಲೋನಿಯಲ್ಲಿ. ಮತ್ತು ಇಲ್ಲಿ ಗ್ರಂಥಾಲಯಗಳಲ್ಲಿ ಒಂದು ಹೆಣ್ಮಕ್ಳಿಗೆ, ಈಗ ಹೆಣ್ಮಕ್ಳು ಎಲ್ಲಿ ಹೋಗಬೇಕಾಗುತ್ತೆ, ಅಟ್ಲೀಸ್ಟ್ ಒಂದು ಟಾಯ್ಲೆಟ್ ವ್ಯವಸ್ಥೆ, ಸ್ವಚ್ಛತಾ ಟಾಯ್ಲೆಟ್ ವ್ಯವಸ್ಥೆ ಮಾಡಿರಲಿಲ್ಲ. ಈಗ ನಾವು ಸರಿ ಬಂದು ಇದೇ ಒಂದು ಸಭೆಯಲ್ಲಿ ನಾವು ಒಂದು ಒತ್ತಡ ತಂದಾಗ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಾರೆ. ನಾವು ಹೇಳುವಂಥ ಅವಶ್ಯಕತೆ ಇಟ್ಕೋಬಾರ್ದು. ಈಗ ಅವರೊಂದು ಲೇಡಿಯಾಗಿ ಅವರು ಒಂದು ಹೆಣ್ಮಕ್ಳ ಸಮಸ್ಯೆಯನ್ನು ಅವರೇ ಪರಿಗಣನೆ ತಗೊಂಡು, ಆಮೇಲೆ ಈ ಏನು ಪೌರ ಕಾರ್ಮಿಕರಿದ್ದಾರೆ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಸವಲತ್ತುಗಳನ್ನು ಕೊಡಬೇಕು. ಅವರನ್ನು ಶೂ ಕೊಡೋದ್ರ ಮುಖಾಂತರ, ಗ್ಲೌಸ್ಗಳು ಕೊಡೋದ್ರ ಮುಖಾಂತರ ಈ ಎಲ್ಲವನ್ನು ಕಾಪಾಡುವಂಥ ಜವಾಬ್ದಾರಿ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಹಾಗೂ ನಮ್ಮ ಪಂಚಾಯಿತಿ ಸಿಬ್ಬಂದಿ ವರ್ಗದಂತ ಹೇಳ್ತಾ ಕಾರ್ಯಕ್ರಮ ಅಂತೂ ಸಕ್ಸಸ್ ಆಗಿದೆ. ಆಮೇಲೆ ಮಾಧ್ಯಮದ ಮಿತ್ರರು ಭಾಳ ಚೆನ್ನಾಗಿ ಕೋಆಪ್ರೇಟ್ ಮಾಡಿರ್ತಕ್ಕಂಥದ್ದು. ಅವರ ಒಂದು ಏನಾದರೂ ಒಂದು ಸಂದೇಶ ಸಮಾಜಕ್ಕೆ ಸಾರಬೇಕಾದ್ರೆ ಕೇವಲ ನಮ್ಮ ಪಂಚಾಯಿತಿ ಕಡೆಯಿಂದ ಅಲ್ಲ, ಪತ್ರಿಕಾ ವರದಿಗಾರರ ಮುಖಾಂತರ ಸೇರಬೇಕು. ಭಾಳ ಚೆನ್ನಾಗಿ ಕೋಆಪ್ರೇಟ್ ಮಾಡಿರ್ತಕ್ಕಂತಹ ವರದಿಗಾರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಿಮ್ಮ ಹೆಸರು? ಸತೀಶ್ ಕುಮಾರ್, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರು, ಬೆಂಗಳೂರು ನಗರ ಜಿಲ್ಲೆ.